ಜೀವನ ಬಂಡಿ ಸಾಗಿಸಲು ಕಷ್ಟಪಟ್ಟು ದುಡಿಯುತ್ತಿದ್ದ ನೌಕರರು. ಆದರೆ ಇದೀಗ ಮಾಲೀಕರ ಏಕಾಏಕಿ ನಿರ್ಧಾರದಿಂದ ನೂರಾರು ಕುಟುಂಬಗಳು ಬೀದಿಗೆ ಬರುವಂತಾಗಿದ್ದು, ದಾರಿ ಕಾಣದೆ ನೌಕರರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹಾಗಿದ್ರೆ ಯಾರು ಆ ನೌಕರರು ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ಇನ್ನು ಹೆಸರಿಗಷ್ಟೇ ಮ್ಯಾಂಚೆಸ್ಟರ್ ಸಿಟಿ. ಇದ್ದ ಒಂದು ಕಾಟನ್ ಮಿಲ್ ಕೂಡ ಬಂದ್. ಏಕಾಏಕಿ ಬೀದಿಗೆ ಬಂದ 300 ಜನ ಕಾರ್ಮಿಕರು. ಕಾಟನ್ ಮಿಲ್ ಎದುರು ದಿಕ್ಕು ತೋಚದೆ ಮೌನವಾಗಿ ಕುಳಿತಿರುವ ನೌಕರರು. ಯಾರಿಂದಾದರೂ ಸಹಾಯ ಹಸ್ತ ದೊರೆಯಬಹುದಾ ಎಂಬ ನಿರೀಕ್ಷೆಯಿಂದ ಇರುವ ಕಾರ್ಮಿಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಶ್ರೀ ಆಂಜನೇಯ ಕಾಟನ್ ಮಿಲ್ ಪ್ರೈವೇಟ್ ಲಿಮಿಟೆಡ್ ಎದುರು. ಹೌದು, ಆಂಜನೇಯ ಮಿಲ್ನಲ್ಲಿ ನೂರಾರು ಕಾರ್ಮಿಕರು ಕಳೆದ 30ರಿಂದ 40 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಇದರಿಂದಲೇ ಮನೆ ಮಕ್ಕಳು ಸಾಕುತ್ತಾ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದರು. ಆದರೆ ಇದೀಗ ಮಾಲೀಕರು ಮಿಲ್ ಬಂದ್ ಮಾಡಲು ನಿರ್ಧರಿಸಿದ್ದು ನೌಕರರ ಜೀವನ ಬೀದಿಗೆ ಬಂದು ಬಿದ್ದಂತಾಗಿದೆ. ಮಾಲೀಕರು ಮಿಲ್ನಲ್ಲಿ ಮಟೀರಿಯಲ್ ಖಾಲಿಯಾಗುವವರೆಗೂ ಕೆಲಸ ಮಾಡಿಸಿಕೊಂಡು ಇದೀಗ ಮಿಲ್ ಬಂದ್ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇದರಿಂದ ಆತಂಕಕ್ಕೀಡಾದ ನೌಕರರು ನಮಗೆ ಕೆಲಸ ಕೊಡಿ ಅಥವಾ ಪರಿಹಾರ ಕೊಡಿ ಎಂದು ಪಟ್ಟು ಹಿಡಿದಿದ್ದಾರೆ. ಇದು ಸುಮಾರು 1965-70 ಇಸ್ವಿಯಲ್ಲಿ ಮಿಲ್ ಸ್ಟಾರ್ಟ್ ಆಗಿದ್ದು. ಅವಾಗಿನ ಕಾಲದಲ್ಲಿ ಮಲ್ಲಡಹಳ್ಳಿಯರು ತಗೊಂಬಂದು ಮಾಡಿ ಜನಕ್ಕೆ ದುಡಿಮೆ ಕೊಟ್ಟು ಒಂದು ದಾರಿ ಮಾಡಿಕೊಟ್ಟಿದ್ರು. ಅವರು ಕಾರಣಾಂತರದಿಂದ ಇದನ್ನು ಇವ್ರಿಗೆ ಮಾರಿ ಹೋದರು. ಈಗ ಇವರು ಈಗ ಒಂದು 35 ವರ್ಷದಿಂದ ಇವ್ರು ನಡೆಸ್ಕೊಂಡು ಬಂದಿದ್ದಾರೆ ಮಿಲ್. ಮಂಜಣ್ಣ ಸಾವುಕಾರು ಅವ್ರು ನಮಗೆ ಗೊತ್ತಿಲ್ಲ, ಅವ್ರ ಹೆಸರು ಒಬ್ಬರದ್ದೇ ಗೊತ್ತು ನಮಗೆ, MD. ಅವ್ರು ನಡೆಸ್ಕೊಂಡು ಬಂದರೆ ನಮಗೆ ಇದುವರೆಗೂ ಅವರು ಏನು ಅನ್ಯಾಯ ಮಾಡಿಲ್ಲ. ನಾವು ಊಟಕ್ಕೆ ಒಂದು ದಾರಿ ಮಾಡಿಕೊಟ್ಟಾರೆ, ಬದುಕಿಗೆ ಒಂದು ಬದುಕು ಕಟ್ಕೊಂಡಿದ್ದೀವಿ. ಎಲ್ಲ ಭಾಳ ನಿರಾಶ್ರಿತರೇ ಇರೋದು. ಕಡಿಮೆ 10 ರೂಪಾಯಿ ಸಂಬಳದಿಂದ ದುಡ್ಕೊಂಬಂದಿದ್ದೀವಿ ಸರ್ ನಾವು. 10, 15, 20, 35ರಿಂದ ಸುಮಾರು 5 ವರ್ಷ ESI ಕಾರ್ಡ್ ಇಲ್ದಂಗೆ ದುಡ್ದಿದ್ದೀವಿ ನಾವು ಈ ಮಿಲ್ಲಾಗಿ. ಭಾಳ ಶ್ರಮ ಪಟ್ಟಿದ್ದೀವಿ. ಬೆಳಗ್ಗೆ 6:30 ಬಂದು 6:30 ತನಕ ಕೆಲಸ ಮಾಡಿದ್ದೀವಿ. ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ದೀವಿ. ಏನು ನಮಗೂ ಅವ್ರಿಗೂ ಒಂದು ಹೊಂದಾಣಿಕೆ ಮೇಲೆ ಇಷ್ಟು ವರ್ಷ ನಾವು ಕೆಲಸ ಮಾಡ್ಕೊಂತ ಮುಂದೂಡ್ಕೊಂತ ಬಂದೀವಿ. ಒಂದು ಮನೆ ಒಂದು ಕುಟುಂಬದವ್ರ ಥರ. ನಮಗೆ ಲಾಸ್ ಆಗಿರ್ಬೋದು, ಇಲ್ಲ ಅವ್ರಿಗೆ ಲಾಸ್ ಆಗಿರ್ಬೋದು. ನಾವು ಸ್ಪಂದಿಸ್ತಿದ್ದೀವಿ, ಅವರು ಸ್ಪಂದಿಸಿದ್ದಾರೆ. ಅದು ಹಿಂಗೇನೆ ಚೆನ್ನಾಗೇ ಇದ್ದೀವಿ. ಈ ಇದ್ಕಿದ್ದಂಗೆ ಅವರು ಮಾಲೀಕರು ಮಿಲ್ ಬಂದ್ ಮಾಡಿದ್ದಾರೆ. ನಮ್ಗೆ ಯೂನಿಯನ್ನರು ಹೇಳಲಿಲ್ಲ, ಮಾಲೀಕರು ಹೇಳಿಲ್ಲ. ಆಮೇಲೆ 15ನೇ ತಾರೀಕಿನ ಕೆಲಸ ಕೊಟ್ಟರು, ಕೆಲಸ ಮಾಡಿದ್ವಿ. 15ನೇ ತಾರೀಕು ನಂತರ ಮಾಲ್ ಖಾಲಿ ಆದ್ಮೇಲೆ ನಿಮಗೆ ಲೇ ಆಫ್ ಕೊಡ್ತೀವಿ. ಲೇ ಆಫ್ ಅಂದರೆ ಅರ್ಧ ಸಂಬಳ ಸಮೇತ ನಿಮಗೆ ಬಂದು ಅಟೆಂಡೆನ್ಸ್ ಹಾಕ್ಸ್ಕೊಂಡು ಹೋಗ್ರಿ ಅಂತ. ಈ 30ನೇ ತಾರೀಕಿಗೆ ಅದು ಲಾಸ್ಟ್ ಆಯಿತು. ಇವತ್ತಿನವರೆಗೂ ನಾವು ಯಾವುದೇ ಕಾರಣಕ್ಕೂ ಯಾವ ಸಾಹುಕಾರನೂ ದೂಷಣೆ ಮಾಡ್ತಿಲ್ಲ. ಯಾವ ಸಂಘಟನೆಗಳು ಬಂದವ ಎಲ್ಲದ್ರ ಜೊತೆಗೆ ಅನ್ಯೂನ್ಯವಾಗಿ ಕೆಲಸ ಮಾಡ್ಕೊಂತಲೇ ಬರ್ತಾ ಇದ್ದೀವಿ. ನಮಗೆ ಇತ್ತೀಚೆಗೆ ಇವರು ಏಕಾಏಕಿ ಬಂದ್ ಮಾಡಿದ್ರದ ಕಾರ್ಮಿಕರಿಗೋಸ್ಕರ ಅನ್ಯಾಯ ಆಕತಿ ಅಂದಕ್ಕೋಸ್ಕರ ನಾವೆಲ್ಲ ಶಾಂತಿಯುತವಾಗಿ ನಾವು ಕುತ್ಕೊಂಡು ಲೀಡ್ರುಗಳನ್ನ ಯಾರನ್ನೂ ಕೇಳ್ದಂಗೆ ನಮ್ಮಟಿ ನಾವೇ ಅವ್ರು ಬಂದು ನಮ್ಮ ಸ್ಪಂದಿಸ್ರಿ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ನೀವು ಈಗ ಹೆಚ್ಚು ಕಮ್ಮಿ ಒಂದು 6 ತಿಂಗಳಿದ್ದಲ್ಲೂ ಒತ್ಕೊಂತಲೇ ಬಂದಾರೆ. ಯಾವ ಕಾರ್ಮಿಕರಿಗೂ ಒಂದು ಏನು ತಿಳುವಳಿಕೆನೂ ಹೇಳ್ದಲೆ ಸಮಸ್ಯೆಗಳನ್ನು ಬಗೆಹರಿಸ್ತಲೇ ಇವರು ಹಿಂಗೆ ಮಾಡ್ಕೊಂತ ಡೇಟ್ ಕೊಟ್ಕೊಂತಲೇ ಬಂದರು. ನಿನ್ನೆ ಅಗ್ರಿಮೆಂಟ್ ಮುಗಿದತಿ, ನಾವು ಲೇಪ್ ಹಾಕ್ಯಂಗೆ ಕೊಡೋಕೆ ಬರಲ್ಲ, ಯಾವುದೇ ಕಾರಣಕ್ಕೂ ನೀವು ಇದಕ್ಕಿದ್ದಂಗೆ ಹೊರಗೆ ಹೋಗ್ಬೇಕಾಕತಿ ಅಂತಂದ್ರೆ ನಾವು ಅದೇ ನಮಗೆ ಲೇಪ್ ಹಾಕ್ಯಂಗೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇದು ಕಂಟಿನ್ಯೂ ಕೆಲಸ ಕೊಡಬೇಕು ಅಂದು ವಿತ್ ನಮಗೆ ಪರಿಹಾರ ಕೊಡಬೇಕು ಅನ್ನೋ ಇದಕ್ಕೋಸ್ಕರ ನಾವು ನಿಂತಿದ್ದೀವಿ ಸರ್. 1965ರಲ್ಲಿ ಪ್ರಾರಂಭವಾದ ಶ್ರೀ ಆಂಜನೇಯ ಕಾಟನ್ ಮಿಲ್ನಲ್ಲಿ ಅಂದಿನಿಂದ ಇಂದಿನವರೆಗೂ ನೌಕರರು ಮತ್ತು ಮಾಲೀಕರ ನಡುವಿನ ಸೌಹಾರ್ದತೆಯಿಂದ ಚೆನ್ನಾಗಿಯೇ ನಡೆದುಕೊಂಡು ಬರುತ್ತಿತ್ತು. ಇದೀಗ ಮಾಲೀಕರ ನಿರ್ಧಾರದಿಂದ ಸುಮಾರು 300 ಕುಟುಂಬಗಳು ಬೀದಿಗೆ ಬಂದಿದೆ. ಹೀಗಾಗಿ ಮಿಲ್ನ ಯೂನಿಯನ್ ಮತ್ತು ಮಾಲೀಕರ ಜೊತೆ ಮಾತನಾಡಿ ನೌಕರರ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ನಾಗರಾಜ್ ನೌಕರರಿಗೆ ಭರವಸೆ ನೀಡಿದರು. ಈ ಕಾರ್ಮಿಕರು ನನಗೂ ಕೂಡ ಫೋನ್ ಮಾಡಿದ್ರು, ಈ ಥರ ದಿಢೀರನ ಮಿಲ್ ನಿಲ್ಲಿಸಿದ್ದಾರೆ, ಒಂದು ಸ್ವಲ್ಪ ಏನು ಎಂತಾಗಿದೆ ಸಮಸ್ಯೆಗಳು ಬರ್ರಿ ಸರ್ ಅಂತಂದೇಳಿ. ಮತ್ತು ಈ ಭಾಗದ ಕಾರ್ಪೊರೇಟರ್ ಆಗಿರುತ್ತಂತ ನಾಗರಾಜ್ ಅಲ್ಲ, ಹಂಗೆ ಕರೆಸಿದ ಮೇಲೆ ನಾನು ಕೂಡ ನಿನ್ನೆ ಫೋನ್ ಮಾಡೋದಿಲ್ಲಮ್ಮ, ನೈಟ್ ಫೋನ್ ಬೆಳಗ್ಗೆ ಬರ್ತೀನಿ ನಾನು ಅಂತಂದೇಳಿ. ಈಗ ಯಾವುದೋ ನಮ್ಮದು ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಈಗ ಕೂಡ ಮತ್ತೆ ಫೋನ್ ಮಾಡಿದ್ದು ಬಂದ ನಂತರ ಇವು ಜನಗಳದು ಪಾಪ ಕಾರ್ಮಿಕರ ಕಷ್ಟ ಸುಖದ ಕೇಳಿದ್ವಿ, ಅವ್ರವ್ರ ಅಭಿಪ್ರಾಯಗಳಿದ್ದು ಎಲ್ಲ ಹೇಳಿದರು. ಮತ್ತು ನಿಮ್ಮ ಇನ್ನಿನ ಲೀಡ್ರುಗಳು ಅದಾರ, ನಿಮ್ಮ ಅಧ್ಯಕ್ಷರು ಅದಾರ, ಫಸ್ಟ್ ಮಾತಾಡಿದ್ರು ಅವ್ರ ಹತ್ರ ಅಂತ ಕೇಳಿ. ಇಲ್ಲ ಸರ್ ಮಾತಾಡಿದ್ವಿ, ಅವರು ಬೇರೆ ಥರ ಮಾತಾಡಿದರು, ನಮಗೆ ಅದು ಇಷ್ಟ ಆಗಲಿದ್ದಕ್ಕೆ ನಾವು ಹೊರಗೆ ಬರಲಿಲ್ಲ. ಹೇಳಿದ್ರು ನಾವು 1ನೇ ತಾರೀಕಿಗೆ ಸಾಹೇಬರು ಮಂಜಣ್ಣ ಸಾಹೇಬರು ಬಂದಾಗ ನಾವು ಕುಂತ್ಕೊಂಡು ಮಾತಾಡ್ತೀನಿ, ಮೀಟಿಂಗ್ ಮಾಡಿ ನಿಮ್ಗೆ ಏನನ್ನ ಸರಿ ಮಾಡ್ತೀವಿ ಅಂತ ಅವರು
ಉಮೇಶ್ ಅಣ್ಣ ಅಂತಂದೇಳಿ ಅವ್ರ ಅಧ್ಯಕ್ಷರು ಅವ್ರು ಕೂಡ ನಾನು ಮಾತಾಡಿದೆ. ಅವ್ರು ಹೇಳಿದ್ಮೇಲೆ ಉಮೇಶ್ ಅಣ್ಣರು ಆಯಿತು ನಗಣ ನಾನು ನಾಳೆ ಬಂದು ನಾನು ಸರಿ ಮಾಡ್ತೀನಿ ಅಂತೇಳಿ. ಒಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ಸಿಟಿ ಎಂದು ಕರೆಸಿಕೊಳ್ಳುತ್ತಿದ್ದ ದಾವಣಗೆರೆಯಲ್ಲಿ ಕೇವಲ ಒಂದೇ ಒಂದು ಕಾಟನ್ ಮಿಲ್ ರನ್ನಿಂಗ್ನಲ್ಲಿದ್ದು ಇದೀಗ ಅದು ಮುಚ್ಚುವ ಸ್ಥಿತಿಗೆ ಬಂದಿದೆ. ದಾವಣಗೆರೆ ಮ್ಯಾಂಚೆಸ್ಟರ್ ಸಿಟಿ ಎನ್ನುವುದು ಇನ್ನು ಮುಂದೆ ಕೇವಲ ಇತಿಹಾಸ ಎಂದರೆ ತಪ್ಪಾಗಲಾರದು. ಏನೇ ಆಗಲಿ ಮಿಲ್ ಮಾಲೀಕರ ಈ ದಿಢೀರ ನಿರ್ಧಾರದಿಂದ ಕಂಗಾಲಾಗಿರುವ ನೌಕರರಿಗೆ ಪರಿಹಾರಕ್ಕಿಂತ ಮತ್ತೆ ಕೆಲಸ ಸಿಗಲಿ ಎನ್ನುವುದು ನಮ್ಮ ಒನ್ ಕನ್ನಡ ನ್ಯೂಸ್ನ ಕಳಕಳಿ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.